So hey guys, today I'm going to show you my newly bought makeup products for myself. ಸೊ ನಾನೇನೇನು ಮೇಕಪ್ ಪ್ರಾಡಕ್ಟ್ಸ್ನ ರೀಸೆಂಟಾಗಿ ತೊಗೊಂಡಿದ್ದೀನಿ ಟು ಅಪ್ಡೇಟ್ ಮೈ ಮೇಕಪ್ ಥಿಂಗ್ಸ್. ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ್ದ್ಯಾವುದು ಆ್ಯಂಡ್ ಅದು ಹೇಗೆ ಹೇಗೆ ಯೂಸ್ಫುಲ್ಲು ಅಂತ ಹೇಳಿ. ಫಸ್ಟ್ ನನ್ನ ಹತ್ರ ಆಲ್ರೆಡಿ ನೀವು ನೋಡಿದಾಗೆ ನಾನು GRW ನಾನು ಆಲ್ರೆಡಿ ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ದಿಸ್ ಇಸ್ ಮಾಯಶ್ಚರೈಸರ್ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಮಾಯಶ್ಚರೈಸರ್ ತೊಗೊಂಡಿದ್ದೀನಿ ಫ್ರಮ್ ಲ್ಯಾಕ್ಮಿ, ದ ಪೀಚ್ ಮಿಲ್ಕ್ ಕ್ರೀಮ್ ಮಾಯಶ್ಚರೈಸರ್. ಸೊ SPF 24 ಆ್ಯಂಡ್ ವಿಟಮಿನ್ E ಕೂಡ ಇದರಲ್ಲಿದೆ. ಸೊ ಇಟ್ ಇಸ್ ವೆರಿ ಗುಡ್ ಅಂತ ನಂಗೆ ಅನ್ನಿಸ್ತು ಆ್ಯಂಡ್ ದಿಸ್ ಇಸ್ ನೈಸ್ ಅಂತ ಈಗ. ಆ್ಯಂಡ್ ನಾನು ನಾರ್ಮಲಿ ಮೇಕಪ್ ಪ್ರಾಡಕ್ಟ್ಸ್ಗೆ ತುಂಬ ಕಾಸ್ಟ್ಲಿ ಆಗಿರೋದನ್ನ ತೊಗೊಳ್ಬೇಕು ಅಂತ ಐ ಡೋಂಟ್ ಥಿಂಕ್ ಸೊ. ತುಂಬ ನಾನು ಸ್ಪೆಂಡ್ ಮಾಡೋಕ್ಕೆ ಹೋಗಲ್ಲ. ಕಡಿಮೆ ದುಡ್ಡಿನಲ್ಲಿ ಚೆನ್ನಾಗಿರೋದು ಯಾವ್ದಿರುತ್ತೆ ಅಂತ ನೋಡಿ ನಾನು ತಗೊಳ್ತೀನಿ. ಸೊ ದಿಸ್ ಇಸ್ ಫ್ರಮ್ ಲ್ಯಾಕ್ಮಿ. ಇದನ್ನು ಆಲ್ರೆಡಿ ನಾನು ಹಾಕಿದ್ದೀನಿ ಫೇಸ್ಗೆ, ಸೊ ನಾನು ಹಾಕಿ ತೋರಿಸ್ತಿಲ್ಲ. ಆ್ಯಂಡ್ ಸೆಕೆಂಡ್ ಒನ್ ಇಸ್ ದಿಸ್ ಲಿಪ್ ಬಾಮ್. ದಿಸ್ ಲಿಪ್ ಬಾಮ್ ಇಸ್ ಫ್ರಮ್ ಲ್ಯಾಕ್ಮಿ. ಈ ಲ್ಯಾಕ್ಮಿ ಲಿಪ್ ಬಾಮ್ ಕೂಡ ವಿತ್ SPF 25, ಇದರಲ್ಲೂ SPF 25 ಇದೆ. ಸೊ ಇದನ್ನ ನಾನು ನಿಮಗೆ ಹಾಕಿ ತೋರಿಸ್ತೀನಿ how it is ಅಂತ. As you can see, it is very nice. You can ನನ್ನ ಲಿಪ್ಸ್ ಬಂದ್ಬಿಟ್ಟು ಫ್ರಮ್ ಸನ್ನಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಬೋದು ಈ ಲಿಪ್ ಬಾಮ್ ಜೊತೆಗೆ. ಸೊ ಐ ಯೂಸ್ ದಿಸ್. ಆ್ಯಂಡ್ ಇನ್ನೂ ಒಂದು ಮೇಕಪ್ ಪ್ರಾಡಕ್ಟ್ ನಾನೇನು ತೊಗೊಂಡಿದೆ ಅಂತಂದರೆ ಇಟ್ಸ್ BB ಕ್ರೀಮ್ ತೊಗೊಂಡೆ. BB ಕ್ರೀಮ್ ಬಿಕಾಸ್ ಫೇಸ್ ತುಂಬ ಈ ನಡೆದ ಪಾಪ ಹುಟ್ಟಿದ ಮೇಲೆ ತುಂಬ ಡಲ್ ಹೊಡಿತಾ ಇದೆ ಅಂತ ಅನಿಸ್ತಾ ಇತ್ತು. ಅದಕ್ಕೆ ಐ ಬಾಟ್ ದಿಸ್ ಪೆನ್ಸ್ BB Pro BB ಕ್ರೀಮ್. ಸೊ ಬ್ರೈಟ್ನಿಂಗ್ ಆ್ಯಂಡ್ ಬ್ಯೂಟಿ ಕ್ರೀಮ್ ಇದು. ಸೊ ನನಗೆ ಐ ಡೋಂಟ್ ಗೋ ಫಾರ್ ಫೌಂಡೇಶನ್ಸ್ ಬಂದ್ಬಿಟ್ಟು ನಾನು ಅಷ್ಟಾಗಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ನನಗೆ ಫೌಂಡೇಶನ್ಸ್ ಆದರೆ ತುಂಬ ಎದ್ದು ಕಾಣೋ ಥರ ಫೀಲ್ ಆಗುತ್ತೆ. ಮೇಕಪ್ ತುಂಬ ಓವರ್ ಮೇಕಪ್ ಆಗ್ತದೆ. ಸೊ ಅದು ವಿತೌಟ್ ಮೇಕಪ್ ಲುಕ್ ಥರ ತೋರಿಸುತ್ತೆ ಅನ್ನೋದ್ರಿಂದ ಸೊ ಐ ಸ್ಟಾರ್ಟೆಡ್ ಯೂಸಿಂಗ್ ದಿಸ್ ಪೆನ್ಸ್ BB ಕ್ರೀಮ್. ಸೊ ಇದು ಕೂಡ ಚೆನ್ನಾಗಿದೆ. ಆ್ಯಸ್ ಫಾರ್ ಆಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. So it is nice. And one more addition for my makeup product is this Grow Better is from Mars. So eyebrows fill ಮಾಡೋದು. ಆ್ಯಕ್ಚುಲಿ ನಾನು ಐಬ್ರೋಸ್ ಫಿಲ್ ಮಾಡಲ್ಲ ಯಾವಾಗಲೂ. ಐಬ್ರೋಸ್ ಫಿಲ್ ಮಾಡಿದ್ರೆ ಹೇಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ವೆರಿ ಕ್ಲೋಸ್ಡ್ ಒನ್ ಬಂದ್ಬಿಟ್ಟು ನನಗೆ ಸಜೆಸ್ಟ್ ಮಾಡಿದ್ರು. ಸೊ ಇದನ್ನು ನಿಮಗೆ ಹಾಕಿ ತೋರಿಸ್ತೀನಿ ಈಗ ಹೇಗಿರುತ್ತೆ ಅಂತ. ಬನ್ನಿ ನೋಡೋಣ. ಸೊ ನಾನು ಆಲ್ರೆಡಿ ಐಬ್ರೋ ಥ್ರೆಡಿಂಗ್ ಮಾಡಿದ್ದೀನಿ. ಐಬ್ರೋ ಥ್ರೆಡಿಂಗ್ ಜೊತೆಗೆ ಆಲ್ರೆಡಿ ನಂಗೆ ಶೇಪ್ ಇದೆ ಐಬ್ರೋ ಥ್ರೆಡಿಂಗ್ ಮಾಡಿರೋದ್ರಿಂದ. ಸೊ ಔಟ್ಲೈನ್ ಮಾಡ್ಕೊಂಡು ಫಿಲ್ ಮಾಡಿ ಆ್ಯಂಡ್ ದೆನ್ ಈ ಸ್ಪೂಲ್ ಏನು ಕೊಟ್ಟಿದ್ದಾರೆ ಅದರಲ್ಲಿ ಐ ಜಸ್ಟ್ ಬ್ರಷ್ ಸೊ ದಟ್ ಇಟ್ ವಿಲ್ ಗಿವ್ ಯು ಅ ವೆರಿ ನ್ಯಾಚುರಲ್ ಐಬ್ರೋ ಎಫೆಕ್ಟ್. ಸೊ ನೋಡೋಣ. ಫ್ರಂಟ್ ಲೈನ್ಸ್ನಲ್ಲಿ ಅಷ್ಟೊಂದು ಉಚ್ಕೊಳ್ಳೋದು ಬೇಕಾಗಿಲ್ಲ. ಬರೀ ಇಲ್ಲಿ ಮಾತ್ರ ಒಂದು ಸ್ವಲ್ಪ ಲೈಟಾಗಿ ಔಟ್ಲೈನ್ ಮಾಡಿಕೊಂಡು ಮೇಲೆ ಕೆಳಗೆ. ನಂಗೆ ತುಂಬ ಮಿನಿಮಲ್ ಆಗಿದ್ರೆ ಇಷ್ಟ. ಐಬ್ರೋಸ್ ತುಂಬ ಇದು ಕಾಣಿಸೋದು ಇಷ್ಟ ಆಗಲ್ಲ. ಸೊ ಲೈಟಾಗಿ ಅಷ್ಟೇ ಹಾಕೋತಾ ಇದ್ದೀನಿ. ನೀವು ಲೈಟಾಗಿ ಹಾಕ್ಕೊಂಡು ಈ ಸ್ಪೂಲಿನಲ್ಲಿ ಜಸ್ಟ್ ಡೂ ಲೈಕ್ ದಿಸ್, ಅದೇ ನ್ಯಾಚುರಲ್ ಐಬ್ರೋಸ್ ಎಫೆಕ್ಟ್ ಕೊಟ್ಬಿಡುತ್ತೆ ಮೆನಿ ಟೈಮ್ಸ್. ಸೊ ಈ ಥರ ಮಾಡಿಕೊಂಡ್ರೆ ನೋಡಿ ಈ ಐಬ್ರೋಸ್ಗೂ ವ್ಯತ್ಯಾಸ ಗೊತ್ತಾಗುತ್ತೆ ಅಲ್ವಾ. ಇಲ್ಲಿ ಇದು ತುಂಬ ಬ್ಲ್ಯಾಂಡಾಗಿ ಕಾಣಿಸ್ತಾ ಇದೆ, ಅಂದರೆ ತುಂಬ ಲೈಟಾಗಿದೆ ನನ್ನ ಐಬ್ರೋಸು. ಇದು ಸ್ವಲ್ಪ ಹೈಲೈಟ್ ಕೊಡ್ತಿದೆ ನನ್ನ ಐಬ್ರೋಸ್ಗೆ ಲುಕ್ಸ್ ಅಂತ ಹೇಳಿ. ಆ್ಯಂಡ್ ಈ ಐಬ್ರೋಸ್ನ ಕೂಡ ಫಿಲ್ ಮಾಡಿ ತೋರಿಸ್ತೀನಿ. ಸೊ ಯು ಕ್ಯಾನ್ ಜಸ್ಟ್ ಸಿ ಮೈ ಐಬ್ರೋಸ್ ಹೌ ಇಟ್ ಲುಕ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್. ಎರಡು ಐಬ್ರೋಸ್ಗೆ ನಾನು ಹ್ಯಾವ್ ಐಬ್ರೋ ಪೆನ್ಸಿಲ್ ಯೂಸ್ ಮಾಡಿದ್ದೀನಿ. ಸೊ ಬರೀ ಐಬ್ರೋ ಪೆನ್ಸಿಲ್ ಯೂಸ್ ಮಾಡಿದ್ರೆ ನಾರ್ಮಲಿ ತುಂಬ ಹೈಲೈಟಾಗಿ ಕಾಣಿಸುತ್ತೆ, ವಿಚ್ ವಿಲ್ ನಾಟ್ ಲುಕ್ ಗುಡ್ ಆನ್ ಆರ್ ಫೇಸಸ್. ಸೊ ನ್ಯಾಚುರಲ್ ಲುಕ್ಗೋಸ್ಕರ ಈ ಸ್ಪೂಲಿನ ಯೂಸ್ ಮಾಡ್ಬೋದು. ಸೊ ಇದು ನಿಮ್ಗೆ ಇಷ್ಟ ಆಯಿತು ಅಂದರೆ ತಗೊಳ್ಳಿ. ಫ್ರಮ್ ಮಾರ್ಸ್. ದಿಸ್ ಇಸ್ ನಾಟ್ ಪ್ರಮೋಷನಲ್ ಮೇಕಪ್ ಪ್ರಾಡಕ್ಟ್ಸ್ ಅಲ್ಲ, ಇದೇನು ಪ್ರಮೋಷನ್ಗೋಸ್ಕರ ಅಲ್ಲ, ಜಸ್ಟ್ ಫಾರ್ ಮೈಸೆಲ್ಫ್ ನಾನು ತಗೊಂಡಿರುವಂಥ ಮೇಕಪ್ ಪ್ರಾಡಕ್ಟ್ಸ್. ಸೊ ಇದೆಲ್ಲ ನೀವು ತಗೊಳ್ಬೇಕು ಅಂತಂದರೆ ನಾನು ಬೇಕಾದ್ರೆ ಇದ್ರದ್ದು ಲಿಂಕ್ಗಳನ್ನ ನಾನು description box nalli ಹಾಕ್ತೀನಿ. You can surely buy these products. Thank you for watching.